ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಏನು ಮನೆ ಲೇಟಾಗಿ ಎದ್ಬಿಟ್ಟೆ, ಹಾಗಾಗಿ ಅತ್ತೆ ಬೇರೆ ಬಂದಿದ್ದರು. ಅತ್ತೆ ಬಂದು ಒಂದು 4 ದಿನ ಇದ್ದು ಊರಿಗೆ ಹೋಗ್ತಾ ಇದ್ರು. ಬೆಳಗ್ಗೆನೇ ಏನು ಕ್ಲೀನ್ ಮಾಡಿರಲಿಲ್ಲ ಮನೇನ. ಟಿಫನ್ ಮಾಡಿ ಅವರನ್ನು ಕಳಿಸ್ಬಿಟ್ಟು, ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಇರೋದ್ರಿಂದ ಆದಮೇಲೆ ಕೆಲಸ ಮಾಡೋಣ ಅಂದ್ಬಿಟ್ಟು ಶುರು ಮಾಡಿಕೊಂಡೆ. ಅಷ್ಟರಲ್ಲಿ ಹಸ್ಬೆಂಡ್ ಬಿಟ್ಟು ಬಂದರು. ನಾನು ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಟಿಫನ್ ಮಾಡಿ ಪಾಪುನ ಎಬ್ಬಿಸಿ ಅವನಿಗೂ ಸ್ನಾನ ಮಾಡಿಸಿ ಇವತ್ತೆಲ್ಲ ಕೆಲಸ ನನ್ನದೇ ಆಗಿದ್ದರಿಂದ ಫುಲ್ಲು ಸ್ಟ್ರೈನ್ ಆಗಿಬಿಟ್ಟಿತ್ತು. ಹೆಂಗೆ ಕಾಣಿಸ್ತಿದ್ದೆ ಕನ್ನಡಿ ಹತ್ರ ಹೋಗೋದು ಮತ್ತು ನನ್ನನ್ನು ನಾನೇ ನೋಡ್ಕೊಳ್ಳೋದು, ಅಯ್ಯೋ ಏನಪ್ಪ ಈ ಥರ ಆಗ್ಬಿಟ್ಟಿದ್ದೀನಿ ಅಂತ ಅನ್ನೋದು. ಹಂಗೆ ಅಂದ್ಕೊಂಡು ಸುಮಾರು ಟೈಮ್ ಆಗೋಯ್ತು. ಟೈಮ್ ಆಗಿದ್ದರಿಂದ ನಾನು ಬೇರೆ ಕ್ಲಾಸಿಗೆ ಬೇರೆ ಹೋಗಬೇಕಿತ್ತು ಪಾಪುನ ಸ್ಕೂಲಿಂದ ಕರ್ಕೊಂಬರೋಕ್ಕೆ. ಸ್ಕೂಲಿಂದ ಕರ್ಕೊಬಂದು ಇವತ್ತು ನಮ್ಮ ಹಸ್ಬೆಂಡ್ ಬರ್ಡೇ ಇದ್ದಿದ್ದರಿಂದ ವಿಶೇ ಮಾಡಿರಲಿಲ್ಲ. ಒಂದು ಸ್ವಲ್ಪ ಸರ್ಪ್ರೈಸ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಬಟ್ಟೆ ತೊಗೊಳ್ಳೋಣ, ಏನೇನಾದರೂ ಒಂದು ಸರ್ಪ್ರೈಸ್ ಮಾಡಬೇಕು ಅಂತ ಮನಸಲ್ಲೇ ಅಂದ್ಕೊಂಡಿದ್ದೆ. ಬಟ್ಟೆ ತೊಗೊಳಕ್ಕೆ ಅಂತ ಒಂದು ಮಾಲ್ಗೆ ಹೋದೆ. ಮ್ಯಾಕ್ಸ್ ನಮ್ಮನೆ ಹತ್ರ ಸ್ವಲ್ಪ ಹತ್ರನೇ ಮ್ಯಾಕ್ಸ್ ಮಾಲ್ ಇತ್ತು, ಹಾಗಾಗಿ ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ನಾನು ನನ್ನ ಮಗ ಇಬ್ಬರೇ ಹೋದ್ವಿ. ಬ್ಯಾಗೆಲ್ಲ ಎತ್ಕೊಂಡು ಹೋಗಿದ್ದೆ. ಮಾಲ್ದಿಂದ ಬಟ್ಟೆ ತೊಗೊಂಡು ಯಾವ್ದು ತೊಗೊಂಡೆ ಅಂತ ನೆಕ್ಸ್ಟ್ ತೋರಿಸ್ತೀನಿ. ಬಟ್ಟೆ ತೊಗೊಂಡು ಬಂದೆ. ಹಾಗೇ ನನ್ನ ಹಸ್ಬೆಂಡ್ಗೆ ಚಿಕನ್ ಅಂತ ಅಂದರೆ ತುಂಬ ಇಷ್ಟ, ನಾನ್ ವೆಜ್ ಅಂದ್ರೇ ತುಂಬ ಇಷ್ಟ. ನಾನ್ ವೆಜ್ ಏನಾದರೂ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. 1/2 kg ಚಿಕನ್ ತೊಗೊಬಂದು ಅದಕ್ಕೆ ಬಟರ್ ನಾನ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಚೆನ್ನಾಗಿರುತ್ತೆ ಬಟರ್ ನಾನು. ನಮಗೆಲ್ಲರಿಗೂ ಇಷ್ಟ ಅನ್ನೋದಕ್ಕಿಂತ ಹಸ್ಬೆಂಡ್ಗೆ ತುಂಬ ಅಂದರೆ ತುಂಬ ಇಷ್ಟ. ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ, ಅಂದರೆ ಅಂಥ ದಪ್ಪಕ್ಕೇನಲ್ಲ, ಒಂದು ಮೀಡಿಯಮ್ ಆಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಯಿಲ್ ಬಿಟ್ಟು ಚೆನ್ನಾಗಿ ಕಲರ್ ಬರೋ ಥರ ರೋಸ್ಟ್ ಮಾಡ್ಕೊಬೇಕು ಈರುಳ್ಳಿನ. ಅದಾದಮೇಲೆ 1-2 ಟೇಬಲ್ ಸ್ಪೂನ್ ಮನೇಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು, ದಪ್ಪ ಮೆಣ್ಸಿನ್ಕಾಯಿ ಬರುತ್ತಲ್ಲ, ದಪ್ಪ ಮೆಣ್ಸಿನ್ಕಾಯಿನ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. 2 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದಾದಮೇಲೆ ದಪ್ಪ ಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಯಲ್ಲಿ ಎಲ್ಲನೂ 5-5 ನಿಮಿಷ ಫ್ರೈ ಮಾಡ್ಕೊಬೇಕಷ್ಟೇ. ದಪ್ಪ ಮೆಣ್ಸಿನ್ಕಾಯಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ ಅದೊಂದು ಸ್ವಲ್ಪ ಸ್ಮೂತ್ ಆದಮೇಲೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಆಪ್ಷನಲ್ಲು, ರುಬ್ಬೇಕಿದ್ರೂ ಹಾಕ್ಬೋದು, ಇಲ್ಲ ಅಂದರೆ ಕಟ್ ಮಾಡಬೇಕಿದ್ರೂ ಹಾಕ್ಬೋದು, ನಿಮ್ಗೆ ಹೆಂಗೆ ಅನಿಸುತ್ತೆ ಹಾಗೆ ಮಾಡಿ. ಇದು ಕ್ಯಾಪ್ಸಿಕಮ್ ಚಿಕನ್ ಫ್ರೈ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಬಟರ್ ನಾನಿಗೆಲ್ಲ ಏನಪ್ಪ ಅದಕ್ಕೇನಂತಾರೆ ಹೇಳಕ್ಕೆ ಇವಾಗ ಮರೆತೇ ಹೋಗುತ್ತೆ. ಪನ್ನೀರ್ ಕರಿ ಅಥವಾ ಪನ್ನೀರಲ್ಲೇ ಯಾವುದಾದ್ರೂ ಡಿಶ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಬದಲು ನಾನು ಚಿಕನ್ ಮಾಡ್ತಾಯಿದ್ದೀನಿ. ಪನ್ನೀರು ಬರ್ಡೇಗೆ ಅಷ್ಟು ಚೆನ್ನಾಗಿರಲ್ಲ, ಸೂಟಬಲ್ ಆಗೋಲ್ಲ ಅಂತ ಹೇಳಿ ಚಿಕನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅವ್ರು ಪನ್ನೀರಿಗಿಂತ ಚಿಕನ್ ಅಂದರೆ ತುಂಬ ಇಷ್ಟಪಡ್ತಾರೆ. ಈ ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬೆಂದಿರಬೇಕು. ಸಾಫ್ಟಾಗಿ ಬೆಂದಿದ್ದಾದಮೇಲೆ ಚಿಕನಿಗೆ ಸ್ವಲ್ಪ ಅರ್ಶಿನದ ಪುಡಿ ಮತ್ತು ಉಪ್ಪು ಹಾಕಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡೋ ಥರ ಇಟ್ಕೊಂಡಿರೋಣ. ಅದಾದಮೇಲೆ ಒಂದು 5 ನಿಮಿಷ ಬಿಟ್ಟು ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನ್ ಹಾಕ್ಕೊಂಡ್ಮೇಲೆ ನೀರು ಹಾಕಬಾರ್ದು, ಯಾವುದೇ ಕಾರಣಕ್ಕೂ ಚಿಕನ್ಗೆ ನೀರು ಹಾಕಬಾರ್ದು. ಹಾಗೆಯೇ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಯಾವ ಥರ ಅಂತ ಅಂದರೆ ಸ್ವಲ್ಪನೂ ನೀರು ಹಾಕ್ದಂಗೆ ಆ ಮಸಾಲೆ ಎಲ್ಲ ಚಿಕನಿಗೆ ಅಂಟ್ಕೊಬೇಕು. ಆ ಥರ ಒಂದು 10 ನಿಮಿಷ ಫ್ರೈ ಮಾಡ್ಕೊಬೇಕು, ಲಿಡ್ ಕ್ಲೋಸ್ ಮಾಡಿ. 10 ನಿಮಿಷ ಫ್ರೈ ಮಾಡಿಕೊಂಡ್ರೆ ನೋಡಿ ಕ್ಯಾಪ್ಸಿಕಮ್ ಚಿಕನ್ ಗ್ರೇವಿ ಸಖತ್ತಾಗಿರೋ ಅಂಥ ಚಿಕನ್ ಗ್ರೇವಿ ರೆಡಿಯಾಗುತ್ತೆ. ಅದಾದಮೇಲೆ ಬಟರ್ ನಾನ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ, ಸ್ವಲ್ಪ ಮೊಸರು ಉಪ್ಪು ಅಷ್ಟೇ ಹಾಲಲ್ಲಿ ಕಲಸಿ ಎತ್ತಿಟ್ಕೊಂಡಿದ್ದೀನಿ. ಅದೊಂದು 10 ನಿಮಿಷ ಹಾಗೇ ಬಿಡಬೇಕು. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು. ಸರ್ಪ್ರೈಸಾಗಿ ತಗೊಬಂದಿದ್ದ ಬಟ್ಟೆ ನೋಡಿ ಖುಷಿಯಾದರು. ಎಷ್ಟು ಚೆನ್ನಾಗಿರೋದು ಸೆಲೆಕ್ಟ್ ಮಾಡಿದ್ಯಾ ಮತ್ತು ಸೈಜ್ ಎಲ್ಲ ಕರೆಕ್ಟಾಗಿ ಗೊತ್ತಾಗ್ಬಿಟ್ಟಿದೆ ನಿನಗೆ ಅಂತ ಹೇಳಿದ್ರು. ನಾನು ಫಸ್ಟ್ ಟೈಮು ಡ್ರೆಸ್ ಎಲ್ಲ ಸರ್ಪ್ರೈಸಾಗಿ ಕೊಟ್ಟಿದ್ದು, ಅಂದರೆ ಯಾವಾಗಲೂ ಒಬ್ಬಳೇ ಹೋಗಿ ತೊಗೊಂಡಿಲ್ಲ ಎಲ್ಲೂ. ಅವ್ರಿಗೋಸ್ಕರ ಹೋಗಿ ತೊಗೊಬಂದೆ. ಚೆನ್ನಾಗಿ ಇಷ್ಟ ಆಯಿತು, ಅವ್ರಿಗೂ ಕೂಡ ತುಂಬ ಖುಷಿ ಆಯಿತು. ಇನ್ನು ಗಸಗಸೆ ಪಾಯಸ ಅಷ್ಟರಲ್ಲಿ ರೆಡಿ ಮಾಡಿ ಇನ್ನು ಹಾಸ್ಪಿಟಲಿಗೆ ಕರ್ಕೊಂಡೋಗೋಣ ಅವನ್ನ. ಇನ್ನು ಅಂದರೆ ನನ್ನ ಮಗನಿಗೆ ಜ್ವರ ಬಂದಾಗಲೇ ಜಾಸ್ತಿ ಆ್ಯಕ್ಟಿವ್ ಆಗಿರ್ತಾನೆ. ಅದಕ್ಕೋಸ್ಕರ ಹಿಂಗೆ ಜಾಸ್ತಿ ಜ್ವರ ಬಂದುಬಿಟ್ರೆ ಕಷ್ಟ ಮಧ್ಯರಾತ್ರಿಲಿ ಅಂದ್ಬಿಟ್ಟು ಬೈಕಲ್ಲಿ ಕರ್ಕೊಂಡೋದ್ವಿ. ಚೆನ್ನಾಗೇ ಮಾತಾಡ್ತಿದ್ದ, ಆದರೆ ಜ್ವರ ಮಾತ್ರ 110 ಇತ್ತು. ಅದಕ್ಕೆ ಜಾಸ್ತಿ ಜ್ವರ ಆಗಿಬಿಟ್ರೆ ಇನ್ನು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಕರ್ಕೊಂಡೋಗಿ ತೋರಿಸಿ
ಹಾಗೆ ಶಿರಪ್ಪು ಅಲ್ಲೇ ಹಾಕ್ಸ್ಕೊಂಡು ಕರ್ಕೊಬಂದ್ವಿ. 1 ಡೋಸ್ ಅಲ್ಲೇ ಹಾಕಿದ್ರು ಶಿರಪ್ನ. ಬರ್ತಾ ಕೇಕ್ ನೋಡಿದ್ವಿ, ಕೇಕ್ ಚೆನ್ನಾಗಿತ್ತು. ಹಾಗಾಗಿ ಒಂದು ಅರ್ಧ kg ತೊಗೊಳ್ಳೋಣ ಅನ್ನಿಸ್ತು, ಹಾಗಾಗಿ ತಗೊಂಡು ಬಂದು ಹಸ್ಬೆಂಡ್ಗೆ ಬಟರ್ ನಾನ್ ಮಾಡಿಕೊಟ್ಟೆ ಚಿಕನ್ ಗ್ರೇವಿ ಜೊತೆಗೆ. ಚೆನ್ನಾಗಿ ಇಷ್ಟಪಟ್ಟು ತಿಂದರು. ಕ್ಯಾಪ್ಸಿಕಮ್ ಚಿಕನ್ ಗ್ರೇವಿ ಫಸ್ಟ್ ಟೈಮ್ ಮಾಡಿದ್ದು, ತುಂಬ ಚೆನ್ನಾಗಾಗಿತ್ತು ಕೂಡ. ಕ್ಯಾಪ್ಸಿಕಮ್ ಚಿಕನ್ ಗ್ರೇವಿ ನಾನು ನೋಡ್ಕೊಂಡಿದ್ದೆ, ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು ಕೂಡ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬರ್ಡೇ ಅಷ್ಟೇನು ಸರ್ಪ್ರೈಸಾಗಿ ಮಾಡಬೇಕು ಅಂದ್ಕೊಂಡಿದ್ದೆ, ಪಾಪುಗೆ ಬೇರೆ ಹುಷಾರಿಲ್ಲಲ್ವಲ್ಲ, ಹಾಗಾಗಿ ಯಾವ ಸರ್ಪ್ರೈಸು ಮಾಡಲಿಲ್ಲ. ಫಸ್ಟು ಊಟ, ಆಮೇಲೆ ಮಿಕ್ಕಿದ್ದು ಮಾಡ್ಕೊಳ್ಳೋಣ ಅಂತ ಹೇಳಿ ಅವ್ರಿಗೆ ಫಸ್ಟ್ ಊಟ ಕೊಟ್ಬಿಟ್ಟೆ. ನಾನು ಮಧ್ಯಾಹ್ನ ತಿಂದಿರಲಿಲ್ಲ, ಹಾಗಾಗಿ ನಾನು ಕೂಡ ಊಟ ಮಾಡಿಕೊಂಡು ಪಾಪುಗೆ ಬೇಳೆ ತಿಳಿ ಸಾಂಬಾರು ಮಾಡಿದೆ, ಅವನಿಗೂ ಕೂಡ ತಿನ್ನಿಸ್ಬಿಟ್ಟು ಅಷ್ಟರಲ್ಲಿ ಅವನು ಸ್ವಲ್ಪ ಹುಷಾರಾದ. 10 ಗಂಟೆ ಅಷ್ಟರಲ್ಲೆಲ್ಲ ಅವನಿಗೆ ಜ್ವರ ಆಲ್ಮೋಸ್ಟ್ ಕಡಿಮೆ ಆಗಿತ್ತು. ನಾವು ಊಟ ಮಾಡಿಬಿಟ್ಟು ಆಮೇಲೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಗಸಗಸೆ ಪಾಯಸ ಎಲ್ಲ ಸಕ್ಕತ್ತಾಗಿತ್ತು. ಎಲ್ಲ ಅಡುಗೆನೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ಮಾಡಿದ್ದು ಫಸ್ಟ್ ಟೈಮ್ ಆಗಿದ್ರೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಬಟರ್ ನಾನು ಅಷ್ಟೇ ಫಸ್ಟ್ ಟೈಮ್ ಮಾಡಿದ್ದು ನಾನು. ಹಾಗೆ ಕ್ಯಾಪ್ಸಿಕಮ್ ಚಿಕನ್ ಗ್ರೇವಿನೂ ಕೂಡ ಫಸ್ಟ್ ಟೈಮ್ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ತಿಂದಿದ್ದಾದಮೇಲೆ ಇನ್ನು ಪಾತ್ರೆ ಎಲ್ಲ ತೊಳೆದು ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ಡೇ ಕೇಕ್ ಕಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಂದರೆ ಯಾರನ್ನೂ ಕರೆಯಲ್ಲ, ಅಕ್ಕಪಕ್ಕ ಅಂದರೆ ಯಾರೂ ಇಲ್ಲ. ಮಕ್ಕಳು ಕೂಡ ಅಷ್ಟು ಸೆಕೆಂಡ್ ಫ್ಲೋರಲ್ಲಿರೋದು, ನಾವಿರೋದು ಲಾಸ್ಟ್ 3rd ಫ್ಲೋರಲ್ಲಿರೋದು. ಮಕ್ಕಳು ಯಾರೂ ಅಷ್ಟು ಇಲ್ಲ, ಪರಿಚಯನೂ ಇಲ್ಲ, ಮತ್ತು ಯಾರೂ ಬರಲ್ಲ ಮನೆಗೆಲ್ಲ. ಹಾಗಾಗಿ ನಾವು 3 ಜನ ಸೆಲೆಬ್ರೇಟ್ ಮಾಡಿದ್ವಿ. ನಮ್ಮ ಅತ್ತೆ ಇದ್ದಿದ್ರೆ ಚೆನ್ನಾಗಿತ್ತು, ಆದರೆ ನಮ್ಮ ಅತ್ತೆನೂ ಕೂಡ ಇರಲಿಲ್ಲ, ಕೆಲಸ ಇದೆ ಅಂತ ಹೊರಟೋಗ್ಬಿಟ್ರು. ಏನೂ ಡೆಕೋರೇಷನ್ ಮಾಡಿರಲಿಲ್ಲ ಅಂದ್ರೂ ಕೂಡ ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವು. ನಮ್ಮ ಮನೆಯವ್ರಿಗಂತೂ ತುಂಬ ಖುಷಿ ಆಯಿತು. ಯಾಕಂತಂದರೆ ಅವನಿಗೆ ಹುಷಾರಿರಲಿಲ್ಲ, ಮತ್ತು ನಾನು ಎಲ್ಲೂ ಯಾವಾಗಲೂ ಯಾವ ಮಾಲ್ಗೂ ಒಬ್ಬೊಬ್ಬಳೇ ಹೋಗಲ್ಲ. ಹೊರಗಡೆ ಹೋದ್ರೂ ಪಾಪು ಕರ್ಕೊಬರ್ತೀನಿ, ಮನೇಲಿರ್ತೀನಿ. ಮತ್ತು ಏನೇ ತೊಗೋಬೇಕು ಅಂದರೂ ಹಸ್ಬೆಂಡ್ ಜೊತೆನೇ ಹೋಗೋದು, ಯಾರ ಜೊತೆನೂ ಅಂದರೆ ಯಾರನ್ನೂ ಅಷ್ಟು ಕ್ಲೋಸಾಗಿ ಫ್ರೆಂಡ್ ಮಾಡ್ಕೊಂಡಿಲ್ಲ. ಹೊರಗಡೆಗೆ ಹೋಗೋದಿದ್ರು ಹಸ್ಬೆಂಡ್ ಜೊತೆ ಬಿಟ್ಟು ಯಾರ ಜೊತೆನೂ ಹೋಗೋದಿಲ್ಲ ನಾನು, ಕರೆದ್ರೂ ಕೂಡ. ಹಾಗಾಗಿ ನಾನು ಒಬ್ಬಳೇ ಹೋಗಿ ತೊಗೊಬಂದಿದ್ದೀನ ಅಂತ ಹೇಳಿ ಫುಲ್ ಖುಷಿಯಾಯಿತು. ಜ್ವರ ಬಿಟ್ಟಿದ್ದು ಚೆನ್ನಾಗಿ ಕುಣಿಲಿಕ್ಕೆ ಸ್ಟಾರ್ಟ್ ಮಾಡ್ದ. ಫುಲ್ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ, ಖುಷಿಯಾಯಿತು. ಫೋಟೋಶೂಟ್ ಮಾಡ್ಕೊಂಡ್ವಿ. ಒಂಥರ ನಾವು 3 ಜನ ಅಂತ ನಮ್ಗೆ ಅನಿಸೋದೇ ಇಲ್ಲ. ಯಾವಾಗ ಸೆಲೆಬ್ರೇಟ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಮಾಡ್ಕೊತೀವಿ, ಖುಷಿಯಾಗುತ್ತೆ ನಮಗೆ ನಾವೇ ಮಾಡ್ಕೊಳ್ಳೋದು. ಮತ್ತು ಹಸ್ಬೆಂಡ್ ನನಗೆ ಮಾಡ್ಕೊಳೋದಕ್ಕಿಂತ ಬರ್ಡೇ ಸೆಲೆಬ್ರೇಷನ್ನು ಬೇರೆಯವ್ರಿಗೆ ಮಾಡೋದು ಅಂದರೆ ನಂಗೆ ತುಂಬ ಖುಷಿಯಾಗುತ್ತೆ. ನಾನು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ, ಆದರೆ ಏನೂ ಆಗಲಿಲ್ಲ. ನನ್ನ ಮಗ ಅಂತೂ ಫೋಟೋಗೇ ಅವನು ಚೆನ್ನಾಗಿ ಇಟ್ಕೊಡಲ್ಲ. ಹಂಗೆ ಮಾಡೋದು, ಹಿಂಗೆ ಮಾಡೋದು, ಮುಖನೇ ಹಿಂಗೆ ಮಾಡೋದು, ಫುಲ್ಲು ಕಾಮಿಡಿ ಮಾಡೋದು, ಆ ಥರ ಎಲ್ಲ ಮಾಡ್ತಿದ್ದ ಫುಲ್ ಖುಷಿಯಿಂದ. ಆದ್ರೂ ನಾನು ನನ್ನ ಹಸ್ಬೆಂಡ್ ತುಂಬ ಫೋಟೋ ತೊಗೊತೀವಿ. ಅದು ಒಂದು ಫೋಟೋ ಇಟ್ಕೊತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೂ ಕೂಡ ತೊಗೊಂಡು ಜಾಸ್ತಿ ನಾವು ಸ್ಟೇಟಸ್ ಹಾಕ್ತೀವಿ ಜಾಸ್ತಿ. ಅದೊಂಥರ ಖುಷಿ ನಮಗೆ, ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಅಂತ. ನಮ್ಮ ಥರ ಯಾರ್ಯಾರಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಷ್ಟೇ ಆಗಿತ್ತು ಸೆಲೆಬ್ರೇಷನ್ ಎಲ್ಲ. ಅಂದರೆ ಹೊರ್ಗಡೆ ಎಲ್ಲೂ ಹೋಗಿ ಸೆಲೆಬ್ರೇಷನ್ ಮಾಡೋದೆಲ್ಲ ನಾವು ಇದುವರೆಗೂ ಮಾಡೇ ಇಲ್ಲ. ನಮ್ಮ ಸೆಲೆಬ್ರೇಷನ್ ಎಲ್ಲ ಮನೆ ಒಳಗಡೆ ಇಷ್ಟು ಸಿಂಪಲ್ಲಾಗಿರುತ್ತೆ. ಯಾರೆಲ್ಲರಿಗೂ ವಿಡಿಯೋ ನೋಡ್ತಿದ್ದೀರಾ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. As a silky pillowcase, slither in my innocent oasis. You bring the pain, I deliver patience. I see the lion and try to tame him. I know the werewolf behind the sheep, familiar the scent of deceit behind your pretty teeth. Saying need space to breathe, but what does that really mean? I don't believe when you said to me you really need space to breathe. What you really got
up